ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಸೋಲೂರು ಹೋಬಳಿಯಲ್ಲಿ ಅತಿ ದೊಡ್ಡ ಹಾಲು ಉತ್ಪಾದನೆಯ ಡೈರಿಯಾದ ಸೋಲೂರಿನ ಗೊರೂರು ಡೈರಿಗೆ ನೂತನ ಅಧ್ಯಕ್ಷ ಸಾರಥಿಯಾಗಿ ಅವಿರೋಧವಾಗಿ ಮುಖಂಡರ ಸಹಕಾರದಿಂದ ರಾಜಣ್ಣ ಆಯ್ಕೆಯಾಗಿದ್ದಾರೆ. ಬುಡ್ಡಯ್ಯನಪಾಳ್ಯದ ರಾಜಣ್ಣ ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಎಲ್ಲರೂ ಸಂಭ್ರಮಿಸಿದರು. ಪ್ರತಿದಿನ ಸುಮಾರು 1300 ಲೀಟರ್ ಹಾಲಿನ ವ್ಯವಹಾರ ನಡೆಸುವ ಗೊರೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮುಂದಿನ ವರ್ಷಗಳ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಬುಡ್ಡಯ್ಯನಪಾಳ್ಯದ ರಾಜಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸಹಕಾರಿ ಇಲಾಖೆಯ ಡಿವೈ ವೆಂಕಟೇಶ್ ಘೋಷಿಸಿದರು. ರವಿ ಎಂಬ ಮಾಜಿ ಅಧ್ಯಕ್ಷರ ವೈಯಕ್ತಿಕ ಕಾರಣಗಳಿಂದ ತೆರವಾಗಿದ್ದ ಸ್ಥಾನಕ್ಕೆ ಪಿ ರಾಜಣ್ಣ ಅವಿರೋಧವಾಗಿ ಆಯ್ಕೆಯಾದರು. ನಂತರ ನೂತನ ಅಧ್ಯಕ್ಷ ಪಿ ರಾಜಣ್ಣ ಮಾತನಾಡಿ, ಗೊರೂರು ಡೇರಿಗೆ ಎಲ್ಲ ನಿರ್ದೇಶಕರ ಬಲದಿಂದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಕ್ಷೇತ್ರದ ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ಸ್ಥಳೀಯ ಮುಖಂಡರುಗಳಾದ ಬಿಟ್ಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗರಂಗಯ್ಯ ಹಾಗೂ ಟಿಎಪಿಎಂಎಸ್ ಮಾಜಿ ಅಧ್ಯಕ್ಷ ಲಕ್ಕೇನಹಳ್ಳಿ ಹನುಮಂತರಾಜು ಸಹಕಾರದಿಂದ ಸಂಘವನ್ನು ಉತ್ತಮ ರೀತಿಯಲ್ಲಿ ಬೆಳೆಸುತ್ತೇವೆ ಹಾಗೂ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಹಾಲು ಉತ್ಪಾದಕರಿಗೆ ತಲುಪಿಸುವಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ರಾಜಣ್ಣ ಹೇಳಿದ್ದು ಹೀಗೆ. ಸಂಘನ ಎಲ್ಲ ಸರ್ಕಾರದಿಂದ ಯಾವ ರೀತಿ ಆಯ್ಕೆ ಆಯಿತು ಸರ್ ಇವತ್ತು? ಆಯ್ಕೆ ಆಯಿತು. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾರ್ಯಾರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀರಾ? ಸಂಘದ ನಿರ್ದೇಶಕರು ಹಾಗೂ ಹನುಮಯ್ಯ, ಶ್ರೀನಿವಾಸ್, ನಾರಾಯಣ, ಲಕ್ಷ್ಮೀನಾರಾಯಣ, ಸಿದ್ದರಾಜ. ಎಷ್ಟು ದಿನಗಳಿಗೆ ಇವಾಗ ಅಧ್ಯಕ್ಷ ಆಯ್ಕೆ? ಒಂದು ಈಗಾಗಲೇ ಮೊನ್ನೆ ರೀಸೆಂಟಾಗಿ ಆಗಿತ್ತು. ಇದರ ಬಗ್ಗೆ ಏನೂ ನಾವು ಹೇಳೋಕ್ಕಾಗಲ್ಲ. ನಿಮ್ಮ ಹೆಸರು? ರಾಜಣ್ಣ. ಯಾವ ಊರು? ಕುಟುಂಬಪಳ್ಳಿ. ಇನ್ನು ಕಾಂಗ್ರೆಸ್ನ ಮುಖಂಡ ಹನುಮಯ್ಯ ಮಾತನಾಡಿ, ನಮ್ಮ ಡೈರಿಗೆ ಸ್ಥಳೀಯ ಮುಖಂಡರಾದಂತಹ ಗಂಗರಂಗಯ್ಯ ಹಾಗೂ ಹನುಮಂತರಾಜುರವರ ಹೆಚ್ಚಿನ ಸಹಕಾರವಿದೆ ಹಾಗೂ ಈ ಒಂದು ಮಾಜಿ ನಿರ್ದೇಶಕರಾದ ಡೈರಿ ರಾಜಣ್ಣರವರ ಸಹಕಾರವನ್ನು ಬೆಳೆಸಿಕೊಂಡು ಮುಂದಿನ ದಿನಗಳಲ್ಲಿ ಸಭಾಭವನ ನಿರ್ಮಾಣ ಮಾಡಲೇ ತೀರುತ್ತೇವೆ ಎಂದು ಹನುಮಯ್ಯ ಹೇಳಿದ್ದು ಹೀಗೆ. ಮಾಡಬೇಕು ಅಂತ ಹೇಳಿದ್ದು ರಾಜಣ್ಣವರು ಇದು ನೇತೃತ್ವದಲ್ಲಿ ಶುದ್ಧ ನೀರಿನ ಘಟಕ ಮಾಡಿಸಿದ್ವಿ. ಮೊನ್ನೆ ತಾನೇ ತಿರ್ಗಾ ನಮ್ಮ ಬೊಮ್ಮಲ್ ಮಾಜಿ ನಿರ್ದೇಶಕರಾದಂಥ ರಾಜಣ್ಣವರು ಒಂದು ಸಭಾಂಗಣ ಮಾಡಿಕೊಡ್ತೀವಿ ಅಂತ ನನಗೂ ಸಿದ್ದರಾಜ್ ಅವರಿಗೆ ಮಾತು ಕೊಟ್ಟಿದ್ದಾರೆ. ಮೊನ್ನೆ ರೀಸೆಂಟಾಗಿ ಹೋಗಿದ್ದಾಗ ಅದರಂತೆ ಮುನ್ನಡೆಸ್ಕೊಂಡು ಹೋಗ್ತಾರೆ. ರಾಜಣ್ಣವರು ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸಿದ್ರು. ಅವರು ಯಾವುದೇ ರೀತಿಯ ತೊಂದರೆ ಇಲ್ಲದೇ ಒಂದು ಕಪ್ಪು ಚುಕ್ಕೆ ಇಲ್ಲದೇ ಕಾರ್ಯನಿರ್ವಹಿಸ್ಕೊಂಡು ಬಂದಿರು. ಇಲ್ಲೂ ಸಹ ಒಂದು ಕಪ್ಪು ಚುಕ್ಕೆ ಇಲ್ದಂಗೆ ಇಲ್ಲಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಒಂದು ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾರೆ ನಂಬಿಕೆ ಇದೆ. ಅವ್ರನ್ನ ಅದಕ್ಕೋಸ್ಕರ ಎಲ್ಲರೂ ಸೇರಿ ನಮ್ಮ ಮಾಸ್ಟರ್ ರಂಗಸಾಮಯ್ಯನವರು ಹಂಗೆ ಬೋಗಣ್ಣ ಮೂರ್ತಣ್ಣನವರ ಸಹಕಾರದೊಂದಿಗೆ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ ಅವಿರೋಧವಾಗಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಸಭಾಂಗಣ ಮಾಡಬೇಕು ಅಂತ ಇದ್ದೀವಿ, ಸಭಾಂಗಣ ಮಾಡ್ತೀವಿ. ತಮ್ಮ ಹೆಸರು? ಹನುಮಯ್ಯ. ಇನ್ನು ಮುಖಂಡರಾದ ಸಿದ್ದರಾಜು ಮಾತನಾಡಿ, ಡೇರಿಗೆ ನಮ್ಮ ಭಾಗದ ನಿರ್ದೇಶಕರಾದ ರಾಜಣ್ಣ ಅವರ ಸಹಕಾರದಿಂದ ಮತ್ತು ಸ್ಥಳೀಯ ಮುಖಂಡರ ಸಹಕಾರದಿಂದ ಸಭಾಭವನ ನಿರ್ಮಾಣಕ್ಕೆ ಒತ್ತು ನೀಡುತ್ತೇವೆ. ಮುಂದಿನ ದಿನಗಳಲ್ಲಿ ಡೇರಿಯ ಸಮಗ್ರ ಅಭಿವೃದ್ಧಿ ಕೈಗೊಳ್ಳುತ್ತೇವೆ. 120 ಮಂದಿ ಹೈನುಗಾರರಿಗೆ ಸೌಲಭ್ಯ ಉತ್ತಮವಾಗಿ ತಲುಪುವಂತೆ ಮಾಡುತ್ತೇವೆ ಎಂದು ಸಿದ್ದರಾಜು ಹೇಳಿದ್ದು ಹೀಗೆ. ಪ್ರತಿಯೊಬ್ಬರು ಸದಸ್ಯರು ಸೇರಿ ಅನ್ಯೋನ್ಯವಾಗಿ ಪ್ರತಿ ವರ್ಷದಂತೆ ಈ ಸರಿನೂ ಯಾವುದೇ ಇದನ್ನು ಮಾಡ್ದಲ್ಲೇ ಇದನ್ನು ಮಾಡಿದ್ದಾರೆ. ರಾಜಣ್ಣವ್ರನ್ನ ಆಯ್ಕೆ ಮಾಡಿದ್ದಾರೆ, ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತು ಇಲ್ಲಿ ಅಕ್ಕೆಲ್ಲ ಒಗ್ಗಟ್ಟಾಗಿ ಡೈರಿ ಏಳಿಗೆಗೆ ದುಡಿತಾ ಇದ್ದಾರೆ. ಇದಕ್ಕೆ ಎಲ್ಲ ಮುಖಂಡರು ಸಹಕಾರ ಮತ್ತು ನಮ್ಮ ರಂಗಣ್ಣವರು ಮತ್ತು ಹನುಮಂತಣ್ಣವರು, ಲೆಕ್ಕೇನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಗೊರೂರು ಗ್ರಾಮದ ಎಲ್ಲ ಯುವಕರು ಇದಕ್ಕೊಂದು ಸಹಕಾರ ಕೊಟ್ಟು ಈ ಒಂದು ಸಹಕಾರ ಸಂಘನ ಉನ್ನತ ಮಟ್ಟಕ್ಕೆ ತಗೊಂಡೋಗೋಕ್ಕೆ ಎಲ್ಲ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಗೊರೂರು ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾರೆ. ಇನ್ನು ಇದೇ ವೇಳೆಯಲ್ಲಿ ಎಲ್ಲ ನಿರ್ದೇಶಕರು ಹಾಗೂ ನೂತನ ಅಧ್ಯಕ್ಷರು ಸೇರಿ ಮುಖಂಡರಾದ ನರಸಾಪುರ ಗಂಗರಂಗಯ್ಯ ಹಾಗೂ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮಂತರಾಜುರಿಗೆ ಹೂಮಾಲೆ ಹಾಕಿ ಅಭಿನಂದಿಸಿದರು. ಈ ವೇಳೆಯಲ್ಲಿ ಗಂಗರಂಗಯ್ಯ ಮತ್ತು ಹನುಮಂತರಾಜು ಮಾತನಾಡಿ, ಯಾವುದೇ ಡೈರಿಯಲ್ಲಿ ಪಕ್ಷವಿರುವುದಿಲ್ಲ, ಆದರೂ ಸಹ ಇವರೆಲ್ಲರೂ ನಮ್ಮ ಒಂದು ಪಕ್ಷದ ಕಾರ್ಯಕರ್ತರಾಗಿದ್ದಾರೆ. ಎಲ್ಲರಿಗೂ ಸಹ ಅಭಿನಂದನೆಗಳು. ನೂತನ ಅಧ್ಯಕ್ಷರಿಗೆ ಶುಭಾಶಯವನ್ನು ಕೋರುತ್ತೇವೆ ಎಂದು ಗಂಗರಂಗಯ್ಯ ಮತ್ತು ಹನುಮಂತರಾಜು ಹೇಳಿದ್ದು ಹೀಗೆ. ಎಲ್ಲ ಹುಡುಗರು ಒಟ್ಟಾಗಿದ್ದುಕೊಂಡು ಸಹಕಾರ ಸಂಘನ ಒಟ್ಟಿಗೆ ನಡೆಸ್ಕೊಂಡು ಹೋಗ್ಬೇಕು. ಹಾಲಿನ ಡೈರಿ ವಿಚಾರ ಬಂದಾಗ ಹಾಲು ಉತ್ಪಾದಕರಿಗೆ ಗ್ರಾಹಕರಿಗೆ ಒಳ್ಳೆಯದಾಗುವಂಥ ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೋಲೂರು ಹೋಗ್ಬಿಟ್ಟು ನಾನು ಅಂದ್ಕೊಂಡಾಗ ಹೆಚ್ಚಿಗೆ ಹಾಲು ಬರೋದು ಗೊರೂರೇ. ಒಳ್ಳೆ ಗುಣಮಟ್ಟದ ಹಾಲು ಇರ್ಬೋದು, ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಹಿಂಗೆ ಮುಂದೆ ನಡೆಸ್ಕೊಂಡು ಹೋಗ್ಲಿ ಅಂತ ಅವರು ಡೈರಿ ಸಹಕಾರ ಕೊಡ್ತೀವಿ ಸರ್. ನೆಲಮಂಗಲ ಶಾಸಕರು ಅವ್ರು ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ನಮಗೆ ಇವರು ಮುಂದೆ ಬಂದು ಆ ಭವನ ಮೇಲ್ಗಡೆ ಮೀಟಿಂಗ್ ಹಾಲ್ ಕಟ್ಟಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ. ಅದಕ್ಕೆ ಮೇಲ್ಗಡೆ ಕಡೆಯಿಂದ ನಮ್ಮ ಕಡೆ ಸಹಕಾರ ಮಾಡಿ ಅದು ಬಿಲ್ಡಿಂಗ್ ಕಟ್ಟಿಸ್ಕೊಡೋ ಕೆಲಸ ಮುಂದೆ ಮಾಡ್ತೀವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಎಲ್ಲರೂ ಒಂದು ಗ್ರಾಮಸ್ಥರು ಒಗ್ಗಟ್ಟರಾಗಿದ್ದಾರೆ, ಡೈರಿ ಸದಸ್ಯರುಗಳು ಮತ್ತು ಊರಿನ ಮುಖಂಡರು.
ಅವ್ರ ಡೈರಿ ವಿಚಾರ ಬಂದಾಗ ಅವ್ರು ಏನೇನು ಮಾತಾಡ್ಕೊಂಡಿದ್ದಾರೋ ಹಂಗೆ ಎಲ್ಲ ಮಾಡ್ಕೊಂಡು ತೀರಿದ್ದಾರೆ ಅವರು. ಎಲೆಕ್ಷನ್ ಆಗಲ್ಲ ಅಂತ ಇತ್ತು, ಎಲೆಕ್ಷನ್ ಆಗ್ತಿದ್ದಿಲ್ಲ ಅವಾಗ, ಏನೋ ಬೈ ಮಿಸ್ಟೇಕ್ ಎಲೆಕ್ಷನ್ ಆಗಿ ಅವತ್ತಿಂದನೂ ಯಾವುದೇ ಒಂದು ತೊಂದರೆ ಇಲ್ದಂಗೆ ಎಲ್ಲ ಒಟ್ಟಿಗೆ ಹುಡುಗರು ಅಧಿಕಾರ ಹಂಚ್ಕೊಳ್ಳೋದಕ್ಕಿಂತ ಡೈರಿನ ಒಳ್ಳೆ ಗುಣಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆನೂ ಹಿಂಗೆ ಇರಲಿ ಅಂತ ನಮ್ಮ ಸಹಕಾರ ಹಿಂಗೆ ಇರ್ತದೆ. ಅವರು ಸಂಬಂಧಪಟ್ಟಂಗೆ ಏನು ಡೈರಿಗೆ ಏನು ಒಂದು ಹೊಸ ಮೀಟಿಂಗ್ ಆಗಲಂತ ಬೇಕಂತ ಅವರು ನಮ್ಮ ಮುಖಂಡರುಗಳು ಸಿದ್ದರಾಜು, ನಾರಾಯಣ, ಸುಮಾರು ಜನ ಒಂದು ಟೈಮಲ್ಲಿ ಹೇಳಿದರು ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಮೀಟಿಂಗ್ ಅಲ್ಲಿಗೆ ನಾವು ಸಹ MLA ಹೇಳಿ ಅದನ್ನು ಮಾಡಿಸ್ಕೊಡ್ತೀವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಯುವ ಮುಖಂಡರೆಲ್ಲ ಸೇರಿ ಒಂದು ಒಗ್ಗಟ್ಟನ್ನ ಸಾಧಿಸಿ ಎಲ್ಲರೂ ಒಳ್ಳೆಯದಾಗಲಿ. ಇದು ಪಕ್ಷಾತೀತವಾಗಿ ನಡೀಬೇಕು. ಯಾಕಂದರೆ ಕೋಆಪರೇಟಿವ್ ಅಂದರೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ. ಪಕ್ಷಾತೀತವಾಗಿ ಮಾಡಿದ್ರೆ ಅದು ಒಳ್ಳೆಯದಾಗಲಿ ಈ ಊರು. ಯಾಕಂದರೆ ಕೋಆಪರೇಟಿವಲ್ಲಿ ಒಂದು ಊರಲ್ಲಿ ಪಕ್ಷಾತೀತ ಹೋದರೆ ಸೌಹಾರ್ದತೆ, ಸಹಬಾಳ್ವೆ ಎಲ್ಲ ಚೆನ್ನಾಗಿರ್ತದೆ. ಪಕ್ಷ ಅದು ಮಾಡೋಕ್ಕೋದ್ರೆ, ಪಕ್ಷದಿಂದ ಮಾಡೋಕ್ಕೋದ್ರೆ ಸಂಘರ್ಷ ಎಲ್ಲ ಉಂಟಾಗಿ ಊರಿಗೆ ಒಂದು ದೊಡ್ಡ ಕಳಂಕ ಬರ್ತದೆ. ಇದು ಮಾಡಿರೋದು ಭಾರಿ ಉತ್ತಮ, ಒಳ್ಳೆ ಕೆಲಸ ಮಾಡಿದ್ರು. ಇವತ್ತು ನೂತನ ಅಧ್ಯಕ್ಷರಾಗಿ ರಾಜಣ್ಣವರು ಆಯ್ಕೆ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಧಿಕಾರ ಕೆಲಸ ಮಾಡಬೇಕು ಅಂತ ಮಾತಾಡ್ತಾರೆ. ಏನಿವತ್ತು ಡೈರಿಲಿ ಏನು ಸಿಗೋಂಥ ಪ್ರೋತ್ಸಾಹನ ಇರ್ಬೋದು, ರೈತರಿಗೆ ಏನು ಸಲಹೆ ಸಹಕಾರಗಳು, ಸರ್ಕಾರದಿಂದ ಬರೋಂಥ ಒಂದು ಅನುದಾನಗಳು ಇರ್ಬೋದು, ರೈತರಿಗೆ ಪ್ರೋತ್ಸಾಹನ, ಸಬ್ಸಿಡಿ, ಅವನ್ನ ಮೇವಿನ ಕೊರತೆ ಇರ್ಬೋದು, ಮೇವಿನ ಕೊರತೆಗಳನ್ನು ರೈತರಿಗೆ ಸುಲಭವಾಗಿ ಒದಗಿಸ್ಕೊಟ್ರೆ ಅಧ್ಯಕ್ಷರಿಗೆ ತುಂಬ ಹೆಸರು ಬರ್ತದೆ, ಅಧ್ಯಕ್ಷರಿಗೆ ಒಳ್ಳೆಯದಾಗ್ತದೆ ಅಂತ ನನ್ನ. ಈ ವೇಳೆಯಲ್ಲಿ ನೂತನ ಅಧ್ಯಕ್ಷರನ್ನ ಬಿಡ್ಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಾಪುರ ಗಂಗರಂಗಯ್ಯ, ಲಕ್ಕೆನಹಳ್ಳಿಯ ಹನುಮಂತರಾಜು, ಕಾಂಗ್ರೆಸ್ ಮುಖಂಡರಾದ ಹನುಮಯ್ಯ, ಲಕ್ಷ್ಮೀನಾರಾಯಣ್, ಉಪಾಧ್ಯಕ್ಷ ಹನುಮಯ್ಯ, ಮುಖಂಡರಾದ ಎಲ್ ಕೃಷ್ಣಮೂರ್ತಿ, ವೇಣು, ಮಾಜಿ ಅಧ್ಯಕ್ಷ ಶ್ರೀನಿವಾಸ್, ಶಂಕರೇಗೌಡ, ನಿರ್ದೇಶಕರಾದ ಬೈಲಮ್ಮ, ತಿಮ್ಮರಾಜು, ನಾರಾಯಣ್, ಶ್ರೀನಿವಾಸ್, ನರಸಿಂಹಮೂರ್ತಿ, ರಾಜು, ಚಿಕ್ಕನರಸಿಂಹಯ್ಯ, ರಂಗಸ್ವಾಮಯ್ಯ, ಬಸವರಾಜು, ಯುವಕರಾದ ರಾಕೇಶ್, ಬಾಲರಾಜು ಸೇರಿದಂತೆ ಹಲವಾರು ಮುಖಂಡರು ಶುಭಾಶಯ ಕೋರಿದರು. ಈ ಒಂದು ಕಾರ್ಯಕ್ರಮದ ದೃಶ್ಯಾವಳಿಗಳು ಹೀಗಿದೆ. ವಿಶೇಷ ವರದಿಗಾಗಿ ವಿಡಿಯೋ ಜರ್ನಲಿಸ್ಟ್ ಕುಪ್ಪೇಶ್ರೀಧರ ಜೊತೆ KK ನ್ಯೂಸ್ ರಾಮ್, ಕದಂಬ ಖಡ್ಗ ನ್ಯೂಸ್, ಗೊರೂರು, ಸೋಲೂರು. ಈ ಕಡೆ ನೋಡಿ.